ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ತುಂಬ ದಿನಗಳೇ ಆಗೋಯ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ. ಇದು ಎಲ್ಲದಕ್ಕೂ ಮೇನ್ ರೀಸನ್ ನೀವೇ ಅಂತ ಹೇಳ್ತೀನಿ. ಬಿಕಾಸ್ ನನ್ನನ್ನು ಅಷ್ಟು ಬ್ಯುಸಿಯಾಗಿ ಇಟ್ಟಿದ್ದೀರಾ. ಸೊ ನನ್ನ ಮಾರ್ನಿಂಗ್ ರೂಟೀನಿಂದ ಹಿಡಿದು ನನ್ನ ಮಾಲ್ಟ್ ಕೆಲಸಗಳು, ನನ್ನ ಸಾಕಷ್ಟು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ. ಸೊ ಈಗ ಇನ್ನೊಂದು ಪುಟ್ಟ ಹೆಜ್ಜೆನ ಇಡೋಕೆ ಹೋಗ್ತಾ ಇದ್ದೀನಿ. ಇದಕ್ಕೂ ಕೂಡ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಮಾಲ್ಟ್ ತಗೊಂಡವರಾಗಿರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಭಗವಂತನ ಆಶೀರ್ವಾದ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮಾಲ್ಟ್ ಜರ್ನಿ ಅಷ್ಟು ಈಸಿ ಆಗಿರಲಿಲ್ಲ. ನಾವಿದ್ದು 3rd ಫ್ಲೋರಲ್ಲಿ. ಸೊ ಇನಿಷಿಯಲ್ ಡೇಸಲ್ಲಿ ಆ 3rd ಫ್ಲೋರ್ಗೆ ಯಾರು ಹೆಲ್ಪರ್ ಬರ್ತಾ ಇರಲಿಲ್ಲ. ಬಿಕಾಸ್ ರಾಗಿನ ಎತ್ಕೊಂಡು ಬರೋದಕ್ಕೆ ಒಂದು 100 kg 80ರಿಂದ 100 kg ಇರ್ತಾ ಇತ್ತು. 25 kg ಹಂಗೆ. ಆ 100 kg ಅಷ್ಟು ರಾಗಿನ ಪ್ರತಿ ಸರಿ ನನ್ನ ಹಸ್ಬೆಂಡ್ 3rd ಫ್ಲೋರ್ವರೆಗೂ ತಗೊಂಡು ಬರ್ತಾ ಇದ್ರು. ಹಾಗೆ ಡೆಲಿವರಿ ವಿಷಯವಾಗಿ ನೋಡ್ಕೊಳ್ತಾ ಇದ್ರು. ಇನ್ನ ಫರ್ದರ್ ಏನೇನಿದೆ ಮಾಲ್ಟ್ ವಿಷಯವಾಗಿ ಅದೆಲ್ಲದನ್ನ ನೋಡ್ಕೊಳ್ತಾ ಇದ್ರು. ಅವರು ಕೆಲ್ಸಕ್ಕೆ ಹೋದಾಗ ನಾನು ಕಾಳುಗಳನ್ನ ಹುರಿಯೋದಾಗಿರ್ಬೋದು, ಕಾಳು ರೋಸ್ಟಿಂಗ್ ಅಂತೂ ನೀವೇ ನೋಡಿರ್ತೀರ. ಮನೇಲಿರುವಂತಹ ಗ್ಯಾಸ್ ಸ್ಟವ್ ಅಲ್ಲಿ ಉರಿಯೋದು ತುಂಬಾ ಕಷ್ಟ. ಬಿಕಾಸ್ ಅದು ತುಂಬಾ ಚಿಕ್ಕ ಉರಿ ಇರುತ್ತೆ. ಆ ಉರಿಯಲ್ಲಿ ನಾನು 7 to 8 hours ಕಾಳುಗಳನ್ನ ಉರಿತಾ ಇದ್ದೆ. ಅದಾದ್ಮೇಲೆ ಮಿಕ್ಸಿಂಗ್ ಮಾಡ್ತಾ ಇದ್ದೆ. ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ನಾವು ಮಿಲ್ಲಿಗೆ ಹೋಗಿ ಮಾಲ್ಟನ್ನ ಹಾಕ್ಸ್ಕೊಂಡ್ ಬರ್ತಾ ಇದ್ವಿ. ಅಂಡ್ ಮಾಲ್ಟನ್ನ ಫಿಲ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಕೆಲಸಗಳು ನಾನು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋದಾಗ ಮಾಡ್ತಾ ಇದ್ದೆ. ಅದ್ರ ಜೊತೆ ಮನೆ ಕೆಲಸ, ವಿಡಿಯೋ ಎಡಿಟಿಂಗ್, ವಿಡಿಯೋ ಮಾಡ್ಕೊಳ್ಳೋದು. ಸೊ ಈಗ ನೆನ್ಸ್ಕೊಂಡ್ರೆ ನಾನು ಇದೆಲ್ಲ ಹೇಗ್ ಮಾಡಿದೆ ಅಂತ ಅನ್ಸುತ್ತೆ. ಎಲ್ಲದು ಆ ಭಗವಂತನ ಆಶೀರ್ವಾದದಿಂದ ಆಯ್ತು. ಹಾಗೆ ತುಂಬಾ ಕಷ್ಟ ಇತ್ತು, ಆದ್ರೆ ನಾವು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ವಿ. ಬಿಕಾಸ್ ನಮಗೆ ಬರ್ತಿದ್ದಂತಹ ಆ ಒಂದು ಒಳ್ಳೆ ಫೀಡ್ಬ್ಯಾಕ್, ನಮ್ಮ ಮಾಲ್ಟನ್ನ ತಗೊಂಡಿರೋರು ಕೊಡ್ತಿದ್ದಂತಹ ಫೀಡ್ಬ್ಯಾಕ್ ಇಂದನೇ ನಾವು ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು. ಎಲ್ರಿಗೂ ಒಳ್ಳೇದಾಗ್ತಿದೆ ಅಲ್ಲ, ಯಾಕೆ ಇದನ್ನ ಇನ್ನ ಚೆನ್ನಾಗಿ ಮಾಡಬಾರ್ದು ಅಂತ ಇಲ್ಲಿವರೆಗೂ ಶ್ರದ್ಧೆಯಿಂದ, ಭಯ ಭಕ್ತಿಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಆ ಶ್ರಮದ ಪ್ರತಿಫಲನೇ ಈಗ ಇನ್ನೊಂದು ಹೆಜ್ಜೆ ಇಡೋದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ನಮ್ಮ ಫ್ಯಾಮಿಲಿಯವರ ಸಪೋರ್ಟ್, ಹಾಗೆ ನನ್ನ ಹಸ್ಬೆಂಡ್ ಸಪೋರ್ಟ್, ಎಲ್ಲದ್ರಿಂದನೂ ಈ ಒಂದು ಹೆಜ್ಜೆ ಇಡೋದಕ್ಕೆ ಕಾರಣ ಆಗಿದೆ. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಮಾಲ್ಟ್ ಅಂದ್ರೆ ನಂಗೊಂದು ಎಮೋಷ್ನಲ್. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ನಿಮ್ಮನ್ನ ಜಾಸ್ತಿ ಕಾಯಿಸೋಕೆ ಹೋಗಲ್ಲ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾವ್ದಿದು ಪ್ಲೇಸ್ ಈ ಥರ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಇದು ನಾವು ಈಗ ರೀಸೆಂಟಾಗಿ ರೆಂಟ್ಗೆ ತಗೊಂಡಿರುವಂತಹ ಜಾಗ. ನಮ್ಮ ಹತ್ರ ಮಾಲ್ಟ್ ತಗೊಳ್ಳೋರ್ಗೆ ನಾನು ಯಾವಾಗಲೂ ಯೋಚನೆ ಮಾಡೋದು ಇಷ್ಟೇ, ನಾನು ತುಂಬ ಹೈಜಿನಿಕ್ ಆಗಿ ಕೊಡಬೇಕು, ನಾನಿರುವಂತಹ ಜಾಗ ತುಂಬ ಚೆನ್ನಾಗಿರಬೇಕು, ಅದೇ ರೀತಿ ಪ್ರಾಡಕ್ಟ್ ಒಳ್ಳೆ ರೀತಿನೂ ಇರಬೇಕು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ. ಹಾಗೇನೆ ಮಾಡ್ಕೊಂಡು ಬಂದ್ವಿ. ಆದರೆ ಇದಕ್ಕಿಂತ ಮುಂಚೆ ನಾವು 1 BHK ಜಾಗದಲ್ಲಿ ಮಾಲ್ಟನ್ನು ಪ್ರಿಪೇರ್ ಮಾಡ್ತಾ ಇದ್ವಿ. ಬಟ್ ನಮಗೆ ಆ ಜಾಗ ಸಾಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಸರ್ಚ್ ಮಾಡಿದಾಗ ನಮಗೆ ಈ ಜಾಗ ಸಿಕ್ತು. ಇದನ್ನ ನಾನು ನೋಡಿದ ತಕ್ಷಣ ಒಂಥರ ಇದೆ, ಹಳೇದಿರೋ ಥರ ಇದೆ, ನಂಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಅಜಯ್ ಅವ್ರಿಗೆ ಹೇಳಿದೆ. ಬಟ್ ಅವರು ನಾನು ರೆಡಿ ಮಾಡಿಸಿ ನಿನಗೆ ಕೊಡ್ತೀನಿ, ಆಗ ನೀನೇ ಹೇಳ್ತೀಯ ಎಷ್ಟು ಚೆನ್ನಾಗಿದೆ ಈ ಜಾಗ ಅಂತ ಹೇಳಿದ್ರು. ಖಂಡಿತ ಹಾಗೆ ಮಾಡಿಸ್ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಂಥ ಒಂದು ಜಾಗನ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊಟ್ಟಿದ್ದಾರೆ ಅಂತ. ಇದ್ರ ಬಗ್ಗೆನೇ ನಾವು ತುಂಬ ಸರಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಈ ಇಂಟೀರಿಯರ್ ವರ್ಕ್ ಮಾಡಿಸೋದೆಲ್ಲ ಅಷ್ಟು ಈಸಿಯಾಗಿರಲಿಲ್ಲ. ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು. ಬಿಕಾಸ್ ನಮಗೆ ಆರ್ಡ್ರ್ ಕೂಡ ಬರ್ತಾ ಇತ್ತು, ಅಲ್ಲೂ ಮ್ಯಾನೇಜ್ ಮಾಡಬೇಕಾಗಿತ್ತು, ಆರ್ಡರ್ನೆಲ್ಲ ಪ್ರಿಪೇರ್ ಮಾಡಿ ಕಳಿಸೋದು, ಹಾಗೆ ಇಲ್ಲೂ ಬರಬೇಕಾಗಿತ್ತು, ಇಲ್ಲೂ ರೆಡಿ ಮಾಡಿಸ್ಬೇಕಾಗಿತ್ತು. ಎಲ್ಲ ಕಡೆ ಓಡಾಡಿ ನಾನಂತೂ ತುಂಬ ವೀಕ್ ಆಗಿಬಿಟ್ಟಿದ್ದೀನಿ. ಎಷ್ಟೇ ವೀಕ್ ಆದರೂ ಆ ಒಂದು ಕೆಲಸ ಮಾಡಬೇಕು, ಆರ್ಡ್ರ್ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆನ ಉಳಿಸ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಒಂದೊಂದು ದಿನ ರಾತ್ರಿ 1 ಗಂಟೆ 2 ಗಂಟೆ ಆಗ್ತಿತ್ತು ಮಲ್ಗೋದು. ಮತ್ತೆ ಬೆಳಗ್ಗೆ ಬೇಗ ಹೇಳ್ಬೇಕಾಗಿತ್ತು. ಯಾಕೆಂದರೆ ಒಂದು ಸ್ವಲ್ಪ ಲೇಟಾಗಿ ಎದ್ರೂ ಕೂಡ
ಕೆಲಸ ತುಂಬ ಲೇಟ್ ಆಗ್ತಾ ಇತ್ತು. ಹಾಗಾಗಿ ಈ ಥರ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾ ಇದ್ವಿ. ಹೇಳೋಕ್ಕಾಗಲ್ಲ. ಬಟ್ ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಈ ಇಂಟೀರಿಯರ್ ವರ್ಕ್ ಕೂಡ ಈ ಟೈಲ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಅಜಯ್ ಅವ್ರು ನನ್ನೇ ಕರ್ಕೊಂಡು ಹೋಗೋರು. ನೀನು ಸೆಲೆಕ್ಟ್ ಮಾಡು ಯಾವ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಕೊನೆಗೆ ಫೈನಲ್ ಆಗಿ ಇಬ್ಬರು ಸೆಲೆಕ್ಟ್ ಮಾಡಿದ್ವಿ. ಮೇನ್ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತಂದರೆ ನಮ್ಮ ಓನರ್, ಈ ರೆಂಟ್ ಕೊಟ್ಟಿರೋ ಓನರ್ ಅಂಕಲ್ ಅವ್ರ ಫ್ಯಾಮಿಲಿ, ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಏನೇ ಇದ್ರು ನಿಮ್ಗೇನು ಹೆಂಗೆ ಅನಿಸುತ್ತೋ ಆ ರೀತಿ ಮಾಡಿಸ್ಕೊಳ್ಳಿ, ನೀವು ವರ್ಕ್ ಮಾಡಿಸ್ಕೊಳ್ಳಿ. ನಮ್ಮದೇನು ಅಭ್ಯಂತರ ಇಲ್ಲ, ನೀವು ಚೆನ್ನಾಗಿ ಮಾಡಿಸ್ಕೊಂಡು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೆ ನಾನು ನಮ್ಮ ಫ್ಯಾಮಿಲಿ ಕಡೆಯಿಂದ ಆರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ತೀವಿ. ಅವ್ರ ಸಪೋರ್ಟಿಂದನೂ ಇದೊಂದು ಒಳ್ಳೆ ಜಾಗ ಆಗೋದಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಅವ್ರ ಹೆಸರು ಕೃಷ್ಣಪ್ಪ ಅಂಕಲ್. ಸೊ ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ನಮಗೆ ಯಾಕೆ ಕಷ್ಟ ಆಗ್ತಿತ್ತು ಅಂತಂದರೆ, ಕೆಲಸ ಮಾಡೋದಕ್ಕಿಂತ ಕೆಲಸ ಮಾಡಿಸೋದೇ ತುಂಬ ದೊಡ್ಡ ಕೆಲಸ ಅಂತ ಈ ಒಂದು ಕೆಲಸ ವಹಿಸ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಬಿಕಾಸ್ ಕೆಲಸದವರು ಸರಿಯಾದ ಟೈಮಿಗೆ ಸಿಗಲ್ಲ, ಸಿಕ್ಕರೂ ಸರಿಯಾಗಿ ಕೆಲಸ ಮಾಡಲ್ಲ. ಕೆಲವೊಂದು ಸರಿ ನಾವೇ ನಿಂತು ಮಾಡಿಸ್ಬೇಕು, ಇದೆಲ್ಲ ತುಂಬ ಇರುತ್ತೆ. ಕೆಲವೊಂದು ಡಿಸ್ಕಷನ್ನಲ್ಲಿ ನನಗೂ ಅಜಯ್ ಅವ್ರಿಗೂ ಚಿಕ್ಕ ಪುಟ್ಟ ಜಗಳ ಆಗ್ತಾಯಿತ್ತು. ಬಿಕಾಸ್ ಅದು ಜಗಳ ಅನ್ನೋದಕ್ಕಿಂತ ವಾದ ವಿವಾದ ಅನ್ಬೋದು. ನಾವು ನಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮನ ಜೊತೆ, ಅಣ್ಣ ತಮ್ಮನ ಜೊತೆ, ಅಕ್ಕ ತಂಗಿಯರ ಜೊತೆ ಜಗಳ ಆಡ್ತೀವಿ ಅಲ್ವಾ. ಎಷ್ಟೇ ಒಂದು ಆ ಬಾಂಧವ್ಯ ಇದ್ರೂ ಕೂಡ, ಎಷ್ಟೇ ಪ್ರೀತಿ ಇದ್ರೂ ಜಗಳ ಬಂದೇ ಬರುತ್ತೆ ಎಲ್ರ ಮನೇಲೂ. ಹಾಗೆ ಗಂಡ ಹೆಂಡತಿ ಅಂದ್ರೂ ಅಷ್ಟೇ ಜಗಳ ಬಂದೇ ಬರುತ್ತೆ. ಜಗಳನೇ ಆಡಲ್ಲ ಅಂದರೆ ಖಂಡಿತ ಅದು ಸುಳ್ಳು ಅಂತ ನನಗನ್ಸುತ್ತೆ. ಹೀಗೆ ಚಿಕ್ಕ ಪುಟ್ಟ ಜಗಳ ಆಗ್ತಾ ಇತ್ತು ನಮ್ಮ ಮಧ್ಯೆ. ಜಗಳ ಅನ್ನೋದಕ್ಕಿಂತ ವಾದ ವಿವಾದ ಅಂತಲೇ ಹೇಳ್ಬೋದು. ನಾನು ಸರಿ ಅಂತ ಅಜಯ್ ಅವ್ರು ತಪ್ಪು ಅಂತ, ಅಜಯ್ ಅವ್ರು ಸರಿ ಅಂತ ನಾನು ತಪ್ಪು ಅಂತ, ಈ ರೀತಿಯಾದಂಥ ವಾದ ವಿವಾದಗಳು ಆಗ್ತಾ ಇತ್ತು. ಯಾಕೆ ಅಂದರೆ ಬಿಕಾಸ್ ನಮಗೆ ಅಷ್ಟು ಕೆಲಸ ಇರ್ತಾ ಇತ್ತು. ಇಲ್ಲೂ ಕೆಲಸ ಅಲ್ಲೂ ಕೆಲಸ ಎಲ್ಲದನ್ನು ಮ್ಯಾನೇಜ್ ಮಾಡೋವಾಗ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವೆಲ್ಲ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಕೆಲಸ ನಡೆಯುವಾಗ ಅಜಯ್ ಅವರು ಕೆಲವೊಂದು ಮೆಟೀರಿಯಲ್ಸ್ ತರೋದಕ್ಕೆ, ಹಾಗೆ ಬೇರೆ ಕೆಲಸಗಳು, ಮಾಲ್ಟ್ ಕೆಲಸಗಳಿಗೆ ಹೊರಗಡೆ ಹೋಗ್ತಾ ಇದ್ರು. ಆಗ ನಾನಿಲ್ಲಿ ವಿಡಿಯೋ ಕಾಲ್ ಮಾಡಿ ಹೇಗೆ ನಡೀತಾ ಇದೆ ವರ್ಕ್ ಅಂತ ತೋರಿಸ್ತಾ ಇದ್ದೆ.
ಇದ್ರ ಜೊತೆ ಮಾಲ್ಟನ್ನು ಮಿಲ್ಲಿಗೆ ಹೋಗಿ ಹಾಕಿಸ್ಕೊಂಡು ಬರೋದಾಗಿರ್ಬೋದು, ಕಾಳುಗಳನ್ನು ರೋಸ್ಟ್ ಮಾಡೋದು, ಇವೆಲ್ಲವನ್ನು ಮಾಡ್ತಾಯಿದ್ವಿ. ಬಿಕಾಸ್ ನನಗೊಬ್ಳ ಕೈಲಿಂದನೇ ಆಗ್ತಾ ಇರಲಿಲ್ಲ ಇಷ್ಟೆಲ್ಲ ಕೆಲಸ. ಕಾಳುಗಳನ್ನು ರೋಸ್ಟ್ ಮಾಡೋದು, ನನ್ನ ತಮ್ಮನೂ ಕೂಡ, ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಕಾಳನ್ನು ಹುರಿಯೋದಕ್ಕೆ. ಸೊ ಇಷ್ಟೆಲ್ಲ ಮಾಡ್ತಾ ಇದ್ದಿದ್ದು ಒಂದೇ ಕಾರಣ, ಅಷ್ಟೊಂದು ಒಳ್ಳೆ ಫೀಡ್ಬ್ಯಾಕ್ ಇದೆ ನಮ್ಮ ಒಂದು ಪ್ರಾಡಕ್ಟ್ಗೆ. ಹಾಗೆ ಇಷ್ಟೆಲ್ಲ ಸೆಕೆ ಇದ್ರೂ ಕೂಡ ಫ್ಯಾನ್ ಹಾಕೋದಕ್ಕಾಗೋದಿಲ್ಲ. ಬಿಕಾಸ್ ಫ್ಯಾನ್ ಹಾಕಿದ್ರೆ ನಿಮಗೆ ಗೊತ್ತು, ಗ್ಯಾಸ್ ಸರಿಯಾಗಿ ಆನ್ ಆಗಲ್ಲ, ಉರಿ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಫ್ಯಾನ್ ಆಫ್ ಮಾಡಿಕೊಂಡೇ ಕಾಳುಗಳನ್ನು ಹುರಿತಾ ಇದ್ದಿದ್ದು. ನಾನಿಲ್ಲಿ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ನೋಡಿ ಅಂತಲ್ಲ, ಯಾವುದೇ ಒಂದು ಪ್ರಾಡಕ್ಟ್ ನಿಮ್ಮ ಕೈಗೆ ಬಂದು ಸೇರುತ್ತೆ ಅಂದರೆ ಅದರಿಂದ ತುಂಬ ಪರಿಶ್ರಮ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಅಗೇನ್ ನಾನು ಕೆಲಸ ನಡೀತಿದ್ದಂತಹ ಜಾಗಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಪೇಂಟ್ ಆಗ್ತಾ ಇತ್ತು, ಜೊತೆಗೆ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕೋದಿತ್ತು. ಅದನ್ನು ಆ ಕೆಲಸನೂ ನಡೀತಾ ಇತ್ತು. ಎಲ್ಲನೂ ನೋಡ್ಕೊಳ್ತಾ ಇದ್ದೆ ಹೇಗಾಗ್ತಿದೆ ಅಂತ. ಯಾಕೆ ನಾವು ನಿಂತು ಕೆಲಸ ಮಾಡಿಸ್ತೀವಿ ಅಂತಂದರೆ, ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇರಲ್ಲ. ಬಟ್ ಹೇಗೆ ಮಾಡ್ತಾರೆ, ಸರಿಯಾಗಿ ಮಾಡ್ತಾರೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ಅಂತಂದರೆ, ಪೇಂಟ್ ನಾವು ಆಲ್ರೆಡಿ ಮಾಡಿಸಿದ್ವಿ, ಆದರೆ ಅವರು ಸರಿಯಾಗಿ ಮಾಡಿರಲಿಲ್ಲ. ನಾವು ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ, ಹಾಗಾಗಿ ಬಂದು ನೋಡೋಕ್ಕಾಗಲಿಲ್ಲ. ಪೇಂಟು ಸರಿಯಾಗಿ ಒಬ್ಬರು ಮಾಡಿಕೊಡ್ಲಿಲ್ಲ. ಅದಾದಮೇಲೆ ಇನ್ನೊಬ್ಬರಿಗೆ ವಹಿಸಿದ್ವಿ, ಅವರು ನಮಗೆ ನೀಟಾಗಿ ಪೇಂಟ್ ಮಾಡಿಕೊಟ್ರು. 2 ಸರಿ ಪೇಂಟ್ ಮಾಡಿಸಿದ್ದಾಯಿತು. ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕೆಲಸ ನಡೆಯುವಂತಹ ಜಾಗದಲ್ಲಿ ನಾವು ಯಾರಾದರೂ ಖಂಡಿತವಾಗ್ಲೂ ಇರಲೇಬೇಕು. ಇಲ್ಲ ಅಂದರೆ ತುಂಬ ಎಡವಟ್ಟುಗಳಾಗುತ್ತೆ, ತುಂಬ ಪ್ರಾಬ್ಲಮ್ಗಳನ್ನ ಮಾಡ್ತಾರೆ. ಕೆಲವೊಂದು ಪ್ರಾಬ್ಲಮ್ ಕೂಡ ಆಗಿದೆ. ನೀರು ಹೋಗೋ ಜಾಗದಲ್ಲಿ ಸರಿಯಾಗಿ ನೀರು ಹೋಗಲ್ಲ. ಈ ಥರ ಮನೆ ಕಟ್ಟಿರೋರಿಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ನನಗೆ ಮನೆ ಕಟ್ಟೋ ಎಕ್ಸ್ಪೀರಿಯೆನ್ಸ್ ಇಲ್ಲ. ಆದರೆ ಈ ಒಂದು ಕೆಲಸದಲ್ಲಿ ನನಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಅದಕ್ಕೆ ಹೇಳೋದು, ಮನೆ ಕಟ್ಟಿಸಿ ನೋಡು, ಮದುವೆ ಮಾಡಿ ನೋಡು ಅಂತ ದೊಡ್ಡವ್ರಿಗೆ ಹೇಳೋದು ಅಂತ ಈಗ ಅನುಭವ ಆಗ್ತಾ ಇದೆ. ಫೈನಲಿ ನಮ್ಮ ಹೊಸ ಆಫೀಸ್ ಕಂಪ್ಲೀಟ್ ಆಗಿದೆ. ಸೊ ಈಗ ನಾವು ನರ್ಸರಿಗೆ ಬಂದಿದ್ದೀವಿ. ಇಲ್ಲಿ ಒಂದಿಷ್ಟು ಗಿಡಗಳನ್ನ ತೊಗೊಂಡೋಗೋಣ ಅಂತ. ಬಿಕಾಸ್ ಗಿಡ ಮರಗಳು ಸುತ್ತಮುತ್ತ ಇದ್ದರೆ ಒಂದು ಪಾಸಿಟಿವ್ ವೈಬ್ ಇರುತ್ತೆ, ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ತೊಗೊಂಡೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಬಂದು ಈವ್ನಿಂಗ್ ಬಂದಿದ್ದು ನೈಟ್ ಆಗೋಗ್ಬಿಡ್ತು. ನೋಡ್ತಾ ನೋಡ್ತಾ ಇದು ಐ ಥಿಂಕ್ 1 ಎಕರ್ ಆರ್ 2 ಎಕರಲ್ಲಿ ಇದೆ ಅನಿಸುತ್ತೆ ಈ ನರ್ಸರಿ. ತುಂಬ ಚೆನ್ನಾಗಿತ್ತು. ಹಾಗೆ ನನಗೆ ಇಷ್ಟವಾದಂತಹ ಗಿಡಗಳನ್ನ ತಗೊಂಡು ನಮ್ಮ ಆಫೀಸ್ ಹತ್ರ ಬಂದ್ವಿ. ನೋಡಿ, ಗಿಡಗಳೆಲ್ಲ ಇಟ್ಟ ಮೇಲೆ ಲುಕ್ಕೇ ಚೇಂಜ್ ಆಯ್ತಲ್ವಾ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಹೊಸ ಆಫೀಸ್ ಯಾವ ರೀತಿ ರೆಡಿ ಆಗಿದೆ ಅಂತ ಕಂಪ್ಲೀಟ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಸಾಕಷ್ಟು ವಿಡಿಯೋಗಳಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಬಿಕಾಸ್ ನೀವೇ ನೋಡೋದ್ರಲ್ಲ ಎಷ್ಟೆಲ್ಲ ಕೆಲಸ ಇತ್ತು ಅಂತ. ಈ ಕೆಲಸದ ನಡುವೆ ವಿಡಿಯೋ ಮಾಡ್ಕೊಳ್ಳೋದು, ವಿಡಿಯೋ ಎಡಿಟಿಂಗ್ ಮಾಡೋದು
ತುಂಬ ಕಷ್ಟ ಆಗೋಗಿದೆ ನನಗೆ. ಸೊ ಕಷ್ಟ ಆದರೂ ಖಂಡಿತ ನಾನು ಆದಷ್ಟು ಟ್ರೈ ಮಾಡ್ತೀನಿ ಬೆಸ್ಟ್ ವಿಡಿಯೋ ಕೊಡೋದಕ್ಕೆ. ಈ ವಿಡಿಯೋ ಮುಖಾಂತರ ಹೇಳೋದಿಷ್ಟೇ, ನಾವು ಯಾವುದೇ ಕೆಲಸ ಇರಲಿ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್, ಒಂದು ಒಳ್ಳೆ ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಆ ಒಂದು ಕೆಲಸ ನಮ್ಮನ್ನು ಒಂದು ಒಳ್ಳೆ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ನೀವು ನಿಮ್ಮ ಲೈಫಲ್ಲಿ ಮೊದಲನೇದಾಗಿ ಮಾಡಬೇಕಾಗಿರೋದೇ ಬೆಳಗ್ಗೆ ಬೇಗ ಏಳೋದು. ಬೆಳಗ್ಗೆ ಬೇಗ ಏಳೋದ್ರಿಂದ ಒಂದು ಒಳ್ಳೆ ವಾತಾವರಣ ಇರುತ್ತೆ, ಹಾಗೆ ನಮ್ಮ ಆಲೋಚನೆಗಳು ಕೂಡ ಒಳ್ಳೆಯದಾಗಿರುತ್ತೆ. ಇದರ ಜೊತೆಗೆ ಒಂದು ಗುರಿಯನ್ನು ಇಟ್ಕೊಂಡಿದ್ರೆ ಆ ಗುರಿಗೆ ತಕ್ಕ ಹಾಗೆ ನಾವು ಕೆಲಸ ಮಾಡಬೇಕು. ಅದ್ರ ಬಗ್ಗೆ ಬರೀ ಆಲೋಚನೆ ಮಾಡೋದಲ್ಲ, ಪ್ರಯತ್ನನೂ ಪಟ್ಟರೆ ಖಂಡಿತವಾಗ್ಲೂ ನಾವು ಒಂದು ಒಳ್ಳೆ ಎತ್ತರಕ್ಕೆ ಬೆಳಿತೀವಿ, ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತೀವಿ ಅಂತ ನಾನು ನಂಬಿದ್ದೀನಿ. ನಮ್ಮ ಲೈಫ್ ಸ್ಟೈಲ್ ಮೊದಲಿಗೆ ಬೇಕಾಗಿರೋದು ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿರಬೇಕು, ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು. ಇದೆಲ್ಲದನ್ನು ನಾವು ಮೇಂಟೈನ್ ಮಾಡಿದಾಗ ಮಾತ್ರ ಒಂದು ಒಳ್ಳೆ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆಗೆ ನಮ್ಮ ಮಾಲ್ಟನ್ನ ತಗೊಂಡಿರೋರು ಪ್ರತಿಯೊಬ್ಬರ ಕಾಲಿಗೂ ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಬಿಕಾಸ್ ನಾನು ಇವತ್ತು ಏನಾಗಿದ್ದೀನಿ, ಈ ಒಂದು ಸ್ಥಾನಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅದಕ್ಕೆಲ್ಲದಕ್ಕೂ ಕಾರಣ ನೀವೇ ಆಗಿರ್ತೀರ. ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಮುಖ್ಯ. ನನ್ನ ಕೈಲಾದಷ್ಟು ಇನ್ನೂ ಎಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು, ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಕೊಡಬೇಕು, ಖಂಡಿತವಾಗ್ಲೂ ನಮ್ಮ ಹೊಸ ಆಫೀಸಿಂದ ನಿಮಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಹೊಸ ಆಫೀಸ್ ಸದ್ಯದಲ್ಲೇ ಓಪನಿಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಭಗವಂತನ ಫೋಟೋ ತೊಗೊಂಡೋಗೋಕ್ಕೆ ಬಂದಿದ್ದೀನಿ. ಸೊ ಇದಿಷ್ಟು ಕತೆ, ನನ್ನ ಇನ್ನೊಂದು ಪುಟ್ಟ ಹೆಜ್ಜೆಯ ಕತೆ ಆಗಿದೆ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಬಯಸೋ ನಿಮ್ಮ ಅಶ್ವಿನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್.